ಹೇಳಿಲ್ವ ನಾನು ಶಾಲೆ ಗೊತ್ತಾಗಿದೆ ಬೇಗ ಕೆಸರನ್ನೆಲ್ಲ ಆಡ್ಬೇಡ ಇಲ್ಲಮ್ಮ ಫ್ರೆಂಡ್ಸ್ ಕರೆದಿದ್ರು ಬಾರಪರಮ್ಮ ಶಾಲೆ ಗೊತ್ತಾಗಿದೆ ಶಾಲೆ ಬಿಟ್ಟು ಆಗಿದೆ ಸರಿ ಆಯ್ತಾ ಸರಿ ಜಾಸ್ತಿ ಕೀಟ್ಲೆ ಮಾಡ್ಬೇಡ ಆಯ್ತಾ ಸರಿ ಹೇಳಿರೋ ಪಾಠನ ಅಚ್ಚುಕಟ್ಟಾಗಿ ಕಲಿತಾ ಹೋಗು ಆಯ್ತಾ ಶಾರುಖ್ ಕಣಪ್ಪ ಓಕೆ ರಾಮ ಎಷ್ಟು ಪುಣ್ಯ ಮಾಡಿದೆವು ಇಂಥ ತಾಯಿ ಕಾಳಜಿನ ಪಡೆಯಕ್ಕೆ ನೋಡ್ರು ಕಲ್ಕೋರು ಎಲ್ರು ಇವತ್ತು ನೀವು ಯಾರಂದ್ರೂ ಬ್ಯಾಗ್ ತಂದಿಲ್ಲ ಗೊತ್ತು ನನಗೆ ಇವತ್ತೆಲ್ಲರೂ ಆಟ ಆಡೋರು ಏನಾಯ್ತು ಏನಾಯ್ತು ಹಲೋ ರಾಮನಂತರು ಗಾಯ ಆಗಿದೆ ನೀವು ಈ ವಿಷಯ ನಾವು ತಾಯಿ ತಿಳಿಸ್ಬೇಕಲ್ವಾ ಕಾಲ್ ಮಾಡೋಣ ರಾಮವ್ರ ತಾಯಿನಾ ಹೌದು ನೀವೇನು ನಾವಿಲ್ಲಿ ರಾಮವ್ರ ಸ್ಕೂಲಿಂದ ಟೀಚರ್ ಮಾತಾಡ್ತಾರೆ ಸರ್ ಹೇಳಿ ಏನಾಗಿದೆ ಏನಿಲ್ಲ ಅವನು ಆಟ ಆಡುವಾಗ ಅವನಿಗೆ ಸಣ್ಣ ಗಾಯ ಆಗಿದೆ ಅಯ್ಯೋ ದೇವ್ರೆ ಇಲ್ಲ ಬೇಗ ಏನಾಗಿದೆ ಇಲ್ಲ ನೀವು ಬೇಗ ಬನ್ನಿ ಬೇಗ ಬನ್ನಿ ಆಯ್ತು ನನ್ನ ಮಗ ರಾಮನ್ಗೆ ಏನಾಗಿದೆ ಏನಾಗಿಲ್ಲಮ್ಮ ಏನಾಗಿಲ್ಲ ಏನಾಗಿಲ್ಲ ಬರ್ತಾನೆ ಸರ್ ಬರ್ತಾನೆ ಡಾಕ್ಟರ್ ಬರ್ತಾರೆ ಹಲೋ ಇಲ್ಲಿ ರಾಮ ಪೇಷಂಟ್ಗಳು ಯಾರು ಬಂದಿದ್ದಾರೆ ಹೇಳಿ ಮೇಡಮ್ ಏನಾಗಿದೆ ನಮ್ಮ ಮಗನಿಗೆ ಏನೂ ಆಗಿಲ್ಲ ಅದು ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅದು ನಿಮ್ಮ ಪಾರಂದು ಬಣ್ಣಗಳನ್ನು ಹೋಗ್ಕೊಂಡು ಕಣ್ಣು ಹೋಗಿದೆ ಸರ್ಜರಿ ಒಳಗಡೆ ಕರೆದಿದ್ದಾರೆ ಬರೆಯಮ್ಮ ಸರ್ ಹಾ ಬನ್ನಿ ಅಮ್ಮ ಕುತ್ಕೊಳ್ಳಿ ಹೇಳಿ ಸರ್ ಏನಾಗಿದೆ ನನ್ನ ಮಗನಿಗೆ ಅದು ನಿನ್ನ ಮಗನಿಗೆ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಒಂದು ಕಣ್ಣು ಹೋಗಿದೆ
ಸರ್ ಹಾಗನ್ಬೇಡಿ ಸರ್, ನಿಮ್ ದಮ್ಮಯ್ಯ ಅಂತ ನನ್ನ ಮಗನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳಿ ಸರ್. ನನ್ನ ನಿನ್ನ ಮಗನಿಗೆ ಹೇಗಾದ್ರೂ ಮಾಡಿ ದಯಮಾಡಿ ಸರ್, ನಿಮ್ ಕಾಲಿಗೆ ಬೀಳ್ತೇನೆ ಸರ್. ಬೇಕಿದ್ರೆ ನಮ್ಮ ಮಗನ ಹೇಗಾದ್ರೂ ಮಾಡಿ ಅವ್ರು ಕಣ್ ತಂದ್ಕೊಂಡಿರ ಸರ್. ಅಮ್ಮ ನಿನ್ನ ಮಗನಿಗೆ ಕಣ್ಣು ಹೋಗೋದರಿಂದ ಆಪರೇಷನ್ ಮಾಡ್ಬೇಕಾಗಿ ಹೋಗ್ತದೆ ಅಮ್ಮ. ಅದ ಕಾರಣ ಅದಕ್ಕೆ ಅಲ್ಪ ಸ್ವಲ್ಪ ದುಡ್ಡು ಖರ್ಚಾಗಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅಯ್ಯೋ ಲಕ್ಷಾಂತರ ರೂಪಾಯಿ ಖರ್ಚು, ನಾನು ಎಲ್ಲಿಂದ ತರಲಿ? ಆಯ್ತು ಸರ್, ನಾನು ಹೇಗಾದ್ರೂ ಮಾಡಿ ದುಡ್ಡನ್ನ ತಂದ್ಕೊಡ್ತೀನಿ. ಹೇಗಾದ್ರೂ ಮಾಡಿ ನನ್ನ ಮಗನ ಕಣ್ಣನ್ನು ಉಳಿಸ್ಕೊಳ್ಳಿ. ಸರಿ ಅಮ್ಮ, ನೀವು ಅಮೌಂಟ್ ತೆಗೆದುಕೊಂಡು ನನ್ನ ಕೈಯಲ್ಲಾದಷ್ಟು ಸಹಾಯ ನಾನು ನೋಡುತ್ತೇನೆ. ಸರಿ ಸರ್. ಯಾಕೆ ಪಾರ್ವತಮ್ಮ ತುಂಬಾ ದುಃಖದಲ್ಲಿದ್ದಾಗೆ? ಸಾವುಕಾರೆ, ಯಾವ ಬಾಯಿಲಿ ಹೇಳಿ? ನನ್ನ ಮಗ ಆಡಾಡ್ತಾ ತನ್ನ ಕಣ್ಣನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ನಾನು ಬರೆಯೋ. ಏನ್ ಚಿಂತೆ ಮಾಡಿ ಬರಮ್ಮ, ನನ್ನ ಬಗ್ಗೆ ಆದಂತ ಸಹಾಯ ಮಾಡ್ತೀನಿ. ನಿಮ್ ಮಗನ ಬಗ್ಗೆ ಆದಷ್ಟು ಕೇರ್ ವಹಿಸ್ಕೊ. ಮತ್ತೇನಾದ್ರೂ ಹಣ ಸಹಾಯ ಬೇಕಾದ್ರೆ ನಾನು ಕೇಳು. ನಿಮ್ಮ ಮಗನ ಬಗ್ಗೆ ಸಾವುಕಾರೆ, 3 ವರ್ಷ ನಿಮ್ಗೆ ಅವ್ರು ಚೆನ್ನಾಗಿ ಕಣ್ಣಿನ ಆಪರೇಷನ್ಗೆ ನಾನು ಹಣ ತಂದಿದ್ದೀನಿ, ತಗೊಳ್ಳಿ ಡಾಕ್ಟ್ರೆ. ಅಮ್ಮ ಇದು ತುಂಬಾ ಕಮ್ಮಿ ಇದೆ ಅಮ್ಮ. ಈ ದುಡ್ಡಲ್ಲಿ ನಿನ್ ಕಷ್ಟ ನನಗೆ ನೋಡಕ್ ಆಗ್ತಿಲ್ಲ. ಆದ್ರೂ ನಿನ್ ಕಷ್ಟ ನೋಡಿ ನಾನು ಆಪರೇಷನ್ ಮಾಡ್ತೀನಿ. ಆದ್ರೆ ನೀನು ಕೆಲಸ ಮಾಡಬೇಕಾಗುತ್ತೆ ಅಮ್ಮ. ಆದ್ರೆ ಏನ್ ಹೇಳಿ ಡಾಕ್ಟ್ರೆ? ನಿನ್ ಕಣ್ಣನ್ ಕೊಡ್ಬೇಕು ಅಮ್ಮ. ಆಯ್ತು ಡಾಕ್ಟ್ರೆ, ನನ್ನ ಮಗನಿಗೋಸ್ಕರ ನಾನು ಕಾಣಬೇಕಾದ್ರೂ ಕೊಡ್ತೀನಿ. ಇದಕ್ಕೆ ನೀವು ಹೋಗ್ತೀರಾ ಅಮ್ಮ? ಕೊಡ್ತೀನಿ ಡಾಕ್ಟ್ರೆ, ಆದ್ರೆ ನಾನೊಂದು ಮಾತು ನಡೆಸ್ಕೊಡ್ಬೇಕಷ್ಟೇ. ಏನಮ್ಮ ಅದು? ನಾನು ಕಣ್ ಕೊಟ್ಟಿರೋ ವಿಷಯ ನನ್ನ ಮಗನಿಗೆ ಕೊಡ್ಬಾರ್ದು, ಹೇಳ್ಬೇಡಿ. ಯಾಕಮ್ಮ? ಯಾಕೆಂದ್ರೆ ಅವನು ಮುಂದೆ ನನ್ನ ತಾಯಿನ ಕಣ್ಣನ್ನು ನಾನು ಕಿತ್ಕೊಂಡೆ ಅಂತ ಪಶ್ಚಾತ್ತಾಪ ಪಡ್ಬಾರ್ದು. ಅದಕ್ಕೆ ಡಾಕ್ಟ್ರೆ. ಸರಿ ಅಮ್ಮ. ಆಯ್ತು ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಮಗನ ಕಣ್ಣನ್ನ ಆಪರೇಷನ್. ನನ್ನ ಕೈಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ. ಸರಿ ಡಾಕ್ಟ್ರೆ. ಪ್ರಯತ್ನ ಇಲ್ಲ ಅದು. ಶಾಲೆಗೆ ಕಳಿಸ್ತೀನಿ, ಬೇಗ ರೆಡಿ ಆದ. ನಿಮ್ ಶಾಲೆಗೆ ಬಿಟ್ಟು ಬರ್ತೀನಿ. ಅಲ್ಲಿ ಯಾರ ಜೊತೆ ಕಿತ್ತಾಡ್ಕೊಬಾರ್ದು, ಆಯ್ತಾ? ನಿಮ್ಮ ಶಾಲೆಗೆ ಬಿಟ್ಟು ಬರ್ತೀನಿ. ಸರಿ ಸರಿ. ಕುರುಡಿ ಮಗ ಬಂದ, 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 ಕುರುಡಿ ಮಗ ಬಂದ. ಇಲ್ಲ ಸರ್, ಯಾಕೆ ಕೂಡಿ ಮಗ ಅಂತಿದ್ದೀರಾ? ಕುರುಡಿ ಮಗ ಅಲ್ಲಾರ ಮತ್ತೆ ಬೇಕು. ನೀನು ಕುಂಡ ತಾನೆ, ನಿಮ್ಮ ತಾಯಿ ಕುರುಡಿ ತಾನೆ. ಮತ್ತೆ ಮಗು ರೆಡಿ ಆಗತ್ತ? ಶಾಲೆಗೆ ಕಳಿಸ್ಬಿಡ್ತೀನಿ ಬೇಗನೆ. ಬೇಗ ಬಾರಪ್ಪ ಕಂದ. ಬೇಡಮ್ಮ ಯಾಕೆ ಕಂದ? ಬೇಡಮ್ಮ, ಅಲ್ಲೆಲ್ಲ ನನ್ನನ್ನ ಕುಡ್ಡಿ ಮಗ, ಕುರುಪಿಯ ಮಗ ಅಂತ ಕಾಡಿಸ್ತಿದ್ದಾರೆ. ಅಯ್ಯೋ ಶಿವನೇ, ಅದಕ್ಕೇನಾಯ್ತು ಮಗ? ಬೇಜಾರು ಮಾಡ್ಕೊಬೇಡ, ಬಾ ಮಗ. ಬಿಡ, ಬೇಡ ನನಗೆ ನೀನು. ಯಾಕೆ ಕಂದ? ನನ್ನ ಶಾಲೆ ಗೊತ್ತು, ನನ್ನ ಶಾಲೆ ನನ್ನ ದಾರಿ ಗೊತ್ತು ನನಗೆ. ಆಯ್ತು ಕಣಪ್ಪ, ಹೋಗುವಾಗ ವಾಹನಗಳು ಬರ್ತಿರ್ತಾವೆ, ರಸ್ತೆಯಲ್ಲಿ ಬರೋದಕ್ಕೆ ನೋಡ್ಕೊಂಡು ಹೋಗು ಕಂದ. ಬಿಡಮ್ಮ, ಹೋಗಮ್ಮ, ನಾನು ನೋಡ್ತೀನಿ. ಜೋಕೆ ಕಂದ, ಜೋಕೆ. ಮನೆಗೆ ಹೋಗು ನೀನು. ಎಲ್ಲಿದ್ಯಾ? ಹೇಳು ಮಗ, ಎಲ್ಲಿದ್ದೀನಿ? ಹೇಳು ಕಂದ, ಏನಾಯ್ತು? ನನಗೆ ಬೆಂಗಳೂರಲ್ಲಿ ಜಾಬ್ ಸಿಕ್ಕೈತೆ. ಅಯ್ಯೋ, ಆ ಶಿವ ನಮ್ಮ ಮೇಲೆ ಕರುಣೆ ತೋರ್ಬಿಟ್ಟ ಅನ್ಸುತ್ತೆ. ನಾನು ಈ ವಿಷಯನ ಜನರಿಗೆಲ್ಲ ಹೇಳಿ ಊರಲ್ಲಿ ಸಿಹಿ ಹಂಚೋಕೆ ವ್ಯವಸ್ಥೆ ಮಾಡ್ತೀನಿ ಕಂದ. ಏನ್ ಮಾಡ್ತೀವಿ? ಹೋಗು, ಮಾಡಿ ಹೋಗು. ಆಯ್ತು ಕಂದ. ನಾನು ಬೆಂಗಳೂರಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಕೆಲಸ ಸಿಕ್ಮೇಲೆ ಅದೆಲ್ಲ ಜಾಗ ನೋಡಿದ್ಮೇಲೆ ನೀನು ಕರ್ಕೊಂಡು ಹೋಗ್ತೀನಿ. ಆಯ್ತು ಕಂದ. ಜೋಕೆ ಅಲ್ಲಿ ವಾತಾವರಣ ಹೇಗಿರುತ್ತೋ ಏನೋ, ಜನರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು. ಆಯ್ತಾಯ್ತು, ಓದ್ತೀನಿ. ಜೋಕೆ ಕಂದ, ಜೋಕೆ. ಓಕೆ, ಆಯ್ತು. ಇದೇನು ಕಂದ? ಇದು ನನ್ನ ಅಡ್ರೆಸ್ಸು, ಜಪ್ತಿ ಇರಲಿ.
ಆಯ್ತು, ನೀನು ಹೋದ್ಮೇಲೆ ನೀನು ಕುಶಲೋಪರಿ ಕುರಿತು ಆಗಾಗ ಪತ್ರ ಬರಿತಾ ಇರೋ ಕಂದ. ಈ ತಾಯಿ ಮನಸ್ಸಿಗೆ ಸಮಾಧಾನ ಅನ್ಸಲ್ಲ. ಆಯ್ತಾಯ್ತು, ಹೋಗ್ತೀನಿ ನಾನು. ಸರಿ ಕಂದ, ಹೋಗ್ಬೇಕಂದ ಜೋಕೆ. ಆಯ್ತಾಯ್ತು. ಯಾಕೋ ತುಂಬಾ ವರ್ಷ ಆಯ್ತು, ನನ್ನ ಮಗ ಒಂದೇ ಒಂದು ಕುಶಲೋಪರಿ ಕುರಿತು ಒಂದು ಪತ್ರನೂ ಬರ್ತಿಲ್ಲ. ತಾಯಿ ಮನಸ್ಸು ನೆನೆಸದೇ ಇರುತ್ತಾ? ಆಗಿದ್ದಾಗ್ಲಿ ನಾನೇ ಅಲ್ಲಿಗೆ ಹೋಗ್ಬಿಡ್ತೇನೆ. ಸರ್, ನನ್ನ ಮಗ ಈ ಕಂಪ್ನಿಲಿ ಕೆಲಸ ಮಾಡ್ತಾವಂತೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? क्या माँ है क्या है, मेरे को भी पता नहीं है, मेरे को कन्नड़ नहीं आता। ಈ ಊರಲ್ಲಿ ನನ್ನ ಬೇರೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಇಲ್ಲಿ ಕನ್ನಡ ಮಾತಾಡೋರು ಸಿಗ್ತಿಲ್ವಲ್ಲಪ್ಪ. ಇಲ್ಲಿ ಯಾರೋ ಪುಣ್ಯಾತ್ರಿದ್ದಾರೆ, ಇವ್ರಿಗಾದ್ರು ಕೇಳೋಣ. ಸರ್, ನನ್ನ ಮಗ ಈ ಕಂಪ್ನಿಲಿ ಕೆಲಸ ಮಾಡ್ತಾನಂತೆ. ಈ ಒಂದು ವಿಳಾಸದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ದಯಮಾಡಿ. ಬೆಂಗಳೂರಲ್ಲಿ ಕನ್ನಡ ಮಾತಾಡೋರು ಇಲ್ವಾ? ಏನಾಯ್ತಮ್ಮ, ಏನು ಹುಡುಕಾಡ್ತಾ ಇದೆಯಾ? ಸರ್, ಈ ಅಡ್ರೆಸ್ಗೆ ನನ್ನ ಮಗ ಈ ಅಡ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದಾನೆ. ಈ ಕಚೇರಿಗೆ ನಾನು ಕರ್ಕೊಂಡು ಹೋಗ್ತೀರಾ? ಯಾರಮ್ಮ ಇವ್ರ? ಹಾಂ, ಇವ್ರು ಗೊತ್ತಾ ನಿಮ್ಗೆ? ನನ್ನ ಮಗ ಕಣಪ್ಪ. ಇವ್ರು ಬೆಂಗಳೂರಲ್ಲಿ ಶ್ರೀಮಂತರು. ಹೌದಾ? ಹಾ, ಬನ್ನಿ ನಾನು ತೋರಿಸ್ತೀನಿ ಅಮ್ಮ. ಯಾಕೋ ಪುಣ್ಯಾತ್ಮ ಥರ ಕಾಣ್ತಿದೆ. ಬರ್ರಿ, ಬರ್ರಿ. ಕಣಪ್ಪ. Who is she, bro? ಇದೆ. ಇಲ್ಲ ಕಣೆ, ನಿನ್ ಯಾರು ಬಾ ಅಂತ ಹೇಳಿದ್ರು? ನೀನು ಕುಶಲೋಪರಿನ ವಿಚಾರಿಸಕ್ಕೆ ಬಂದಿಕ್ಕಂದ ನೀನು ಒಂದು ಪತ್ರನೂ ಬರೀಲಿಲ್ಲಪ್ಪ. ಇಲ್ಲ ನನ್ನ ಕೆಲಸ ಇರ್ತಂತ ಗೊತ್ತಾ ನಿನ್ಗೆ? ಅವಮಾನ ಮಾಡಕ್ ಬಂದೆ ನೀನು? ಒಂದೇ ಒಂದು ಪತ್ರನಾದ್ರೂ ಬರ್ದಿದ್ರಿ ತಾಯಿ ಮನಸ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ವಾ? ನಾನ್ ಬರ್ತಿದ್ದೆ ತಾನೆ, ನೀನ್ ಯಾಕೆ ಬಂದೆ? ಹೇಳಕ್ ಕೇಳಲ್ವಾ ನಿಂಗೆ? ತಪ್ಪಾಯ್ತು ಕಂದ, ಬಂದಿದ್ದು. ಹೋಗೋ, ಅವಮಾನ ಮಾಡ್ಬೇಕಂತ ಬರ್ತೀರಾ ನೀವು? ನಿನ್ನ ಮನಸ್ಸು ಚೆನ್ನಾಗಿರು ಕಂದ. ನೀನು ಕುಶಲೋಪರಿ ಕುರಿತು ಆಯ್ತು, ಹೋಗು. ಹೇಳಿ ಸರ್, ನಮ್ಗೆ ಮೈಸೂರಿಂದ ಒಂದು ಬಿಗ್ ಆಫರ್ ಬಂದಿದೆ. ಹೇಳಿ ಸರ್, 2 ದಿವಸ ನೀನು ಇಲ್ಲಿ ವರ್ಕ್ಶಾಪ್ ಮಾಡಬೇಕು. ಹೌದಾ ಸರ್? ನಾನು ನಿಮ್ಮಲ್ಲಿ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಡೂ ಇಟ್ ಸರ್. ವೆಲ್ ಮೈ ವೆಲ್. ಓಕೆ ಸರ್, ಗ್ರೇಟ್. ಸರ್ ಅಂತರೂ ಜಾಬ್ ಕೊಟ್ಟರು. ಅಡ್ಮಿಟ್. ಹೇಳಿದ ಕೆಲಸ ಎಲ್ಲ ಮುಗೀತು. ಇನ್ನು ಊರ ಕಡೆ ಹೋಗಿ ಬರುವೆ. ಮತ್ತೆ ಭಾಳ ದಿವಸ ಆಯಿತು. ನೀವೆಲ್ಲ ನಮ್ಮ ಫ್ರೆಂಡ್ಸಾ? ಯಾಕೋ ಮಿಸ್ ಹೊಡಿತಾ ಇದೆ. ಇದು ನಮ್ಮೂರಾ? ಕುಟಿ ಮಗ ಕುಟಿ ಮಗ ಕುಟಿ ಮಗ ಕುಟಿ ಮಗ. ಇದೆಲ್ಲ ನಾವು ಯಾರು ನಮ್ಮ ಪಾರ್ವತಮ್ಮನ ಮಗ ರಾಮ ಥರ ಕಾಣ್ತಿದ್ದಾನೆ. ಯಾವ ರಾಮೇಶಪ್ಪ? ನೀನು ನಮ್ಮ ಪಾರ್ವತಮ್ಮನ ಮಗ ರಾಮ ಅಲ್ವಾ? ಹಾಂ ಹೌದು. ಎಲ್ಲ ಹೇಳು, ಯಾವ ಬಾಯಿಂದ ಹೇಳಪ್ಪ.
ಏನಿತ್ತು ಈಗ ಐತಲ್ಲ ಅದೇ ಬೈಂದ ಹೇಳು. ತಾಯಿ ತೀರ್ಕೊಂಡು ಒಂದು ವಾರ ಆಯ್ತು ಕಣಪ್ಪ. ನಿಜ ಕಣಪ್ಪ. ಇರು ಎತ್ತು ಬಂತು. ನಿನ್ನ ಕೈಗೆ ಕೊಡುವಂತ ಒಂದು ಪತ್ರ ಕೊಟ್ಟಿದ್ದೀನಿ, ತಂದು ಕೊಡ್ತೀನಿ. ಏನಾಯ್ತು? ಏನಾಯ್ತು? ಇದೇ ಪತ್ರ ನಿನ್ನ ತಾಯಿ ನಿನ್ನ ಕೈ ಕೊಡುವಂತ ಮಗ. ಅಮ್ಮಂತ ಬಾಯಿ ತುಂಬ ಕರೀಲಿಲ್ಲ, ಕೊನೆ ಉಸಿರಿಗಾಗಿ ಅಮ್ಮ ಅಂತ ಕರೆಯು ಅಮ್ಮ. ಏ, ಅದಕ್ಕೆ ಏ, ಇಷ್ಟು ದಿನ ಇಷ್ಟು ದಿನ ನಿನ್ನ ಗರ್ಭದಲ್ಲಿ ನೀನು ಕಳೆದೆ, ದುರಂಕಾರದಿಂದ ಪಡೆದೆ. ನಿಜ ಏನು ಅಂತ ಗೊತ್ತಾ? ನೀನೀಗ ಈ 2 ಕಣ್ಣುಗಳಿಂದ ಪ್ರಪಂಚ ನೋಡ್ತಿದ್ಯಲ್ಲ, ಇದಕ್ಕೆ ಕಾರಣ ನೀನು ಬಾಲ್ಯದಲ್ಲಿ ಕಳ್ಕೊಂಡಿದ್ದಾಗ ಕಣ್ಣನ್ನ ನಿನ್ನ ತಾಯಿ ನಿನಗೆ ದಾನ ಮಾಡಿದ್ದಾಳೆ. ಏ, ಮಾತೃದೇವೋಭವ ಅಂತ ಹೇಳಿ ಸಾರಿರುವಂಥ ಸಂಸ್ಕೃತಿ ನಿಂದು. ತಾಯಿಗೆ ರೋದನೆ ಕೊಟ್ಟರೆ ಅದು ಎಂದಿಗೂ ಒಳಿತಾಗುವುದಿಲ್ಲ. ಆದ್ದರಿಂದ ಯಾವ ತಾಯಿಯ ಮನಸ್ಸನ್ನು ನೋಯಿಸಬೇಡಿ. ದಯಮಾಡಿ ನಿಮ್ಮಿಂದ ಕೇಳ್ಕೊಳ್ಳೋದು ಇಷ್ಟೇ. ಹೆತ್ತವಳ